ನಮಸ್ಕಾರ. ಈ ಬಾರಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಬೆಂಗಳೂರು ಅರಮನೆ ಮೈದಾನದಲ್ಲಿ 6, 7, 8ನೇ ತಾರೀಕು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಮತ್ತು ದೇಶದ ಮತ್ತು ಅಂತಾರಾಷ್ಟ್ರೀಯ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ತಾವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮೇಳವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಮತ್ತು ಈ ಒಂದು ಕೃಷಿ ಮೇಳದಲ್ಲಿ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಒಂದು ಮೌಲ್ಯವರ್ಧನೆ ಮಾಡುವಂಥ ಒಂದು ಒಳ್ಳೆ ಬೆಲೆ ಸಿಗುವಂಥ ಒಂದು B2B ಕಾರ್ಯಕ್ರಮವೂ ಇರ್ತದೆ. ಹಾಗೂ ಸಿರಿಧಾನ್ಯ ಮೇಳ, ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಎಲ್ಲ ರೈತರಿಗೂ ಸಹ ಒಳ್ಳೆ ಬೆಲೆ ಸಿಗಬೇಕು ಅಂದರೆ ನಾವು ಈ ಒಂದು ಮೇಳದಲ್ಲಿ ಭಾಗವಹಿಸಿ ನಾವು ಮೌಲ್ಯವರ್ಧನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಕಲಿತ್ಕೊಂಡ್ರೆ ನಾವು ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆಯನ್ನು ನಾವು ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಇವತ್ತು ನಮ್ಮ ರೈತ ಉದ್ಯಮಿಗಳು, ಏಕೆಂದರೆ ಸಣ್ಣ ಸಣ್ಣ ಉದ್ಯಮಿಗಳು ಆಗಬೇಕು ಅಂದರೆ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಇವತ್ತು ಏನು ಈ ಮೌಲ್ಯವರ್ಧನೆಯನ್ನು ಮಾಡೋದು ಹೇಗೆ ಅದನ್ನು ಕಲ್ತ್ಕೊಳ್ಳೋದ್ರ ಮುಖಾಂತರ ನೀವು ಒಂದು ಉದ್ಯಮನೂ ಪ್ರಾರಂಭ ಮಾಡ್ಬೋದು. ಇದರಿಂದ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನುಕೂಲ ಆಗ್ತದೆ. ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಮತ್ತು ರೈತರು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ಉದ್ದೇಶನ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ತಾವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.